ಅವರ ಕಣ್ಣೀರಲ್ಲಿ ರಕ್ತನೇ ಹರಿತಾ ಇರುತ್ತೆ. ರಕ್ತ ತುಂಬಿದ ಪಾಪದ ಕೊಡ ಪ್ರವಾಹ ಆಗಿ ಈ ಮನೆನೆಲ್ಲ ಆವರಿಸಿದ ಹಾಗೆ, ಈ ಮನೆ ಮಕ್ಕಳನ್ನೆಲ್ಲ ಕೊಚ್ಚಿಕೊಂಡು ಹೋದ ಹಾಗೆ, ಕೆಟ್ಟ ಕನಸುಗಳು ಬೀಳ್ತಾನೆ ಇರುತ್ತೆ. ಏನ್ ಮಾಡ್ಲಿ ನಾನು? ಒಂಟಿಯಾಗಿ ಇದನ್ನೆಲ್ಲ ಹೇಗೆ ಎದುರಿಸ್ಲಿ? ನೀನ್ ಹಾಕೊಂಡೆ, ನಾನಿದ್ದೀನಲ್ಲ. ನನ್ನ ತಂಗಿ ಅಮಿತಾ ಇದ್ದಾಳೆ ನಿನ್ ಜೊತೆ. ಬೇಕಾದ್ರೆ ಕೋವಿಡ್ ತಂದು ನಾನು ಎದುರಿಸ್ತೀನಿ. ಅಮ್ಮ, ನಾನಿದ್ದೀನಿ. ಕಂಡೋರ್ನ ಹೆದರ್ಸೋಕಿರೋ ಕೋವಿ ಅದು. ಪಾಪದ ಪ್ರಾಣಿಗಳ ಡಮ್ ಅನ್ಸೋ ಬದಲು ನನ್ನನ್ನು ಒಂದೇ ಒಂದ್ಸರಿ ಡಮ್ ಅನ್ಸಿದ್ರೆ ಸಾಕಪ್ಪ ದೇವರೇ ಅನ್ನಿಸ್ತಿದೆ. ನಾ ಸಾಯೋ ಬದಲು ಒಂದೇ ಸಲಕ್ಕೆ ಸತ್ತ ಸಾಕು ಅನ್ನಿಸ್ಬಿಟ್ಟಿದೆ. ನಮ್ಮಿಬ್ಬರನ್ನ ಬಿಟ್ಟು ಹೇಗೆ ಸಾಯೋ ಮಾತಾಡ್ತೀಯ ನೀನು? ನಿಮ್ಮಿಬ್ಬರಿಗೋಸ್ಕರನೇ ಕ್ಷೇಮ ಯಾತ್ರೆಯನ್ನು ಸಹಿಸ್ಕೊಂಡಿರೋದು. ನೀವು ಸಾರ್ಬಾರ್ದು, ನಾನಿದ್ದೀನಿ. ನೀವು ಸಾರ್ಬಾರ್ದು, ನಾನಿದ್ದೀನಿ. ಮತ್ತ ಅಮ್ಮ ಸಾರ್ಬಾರ್ದು, ನಾನಿದ್ದೀನಿ. ರೀ ಮಂಜುಳಾ, ನಾಳೆ ಶುಕ್ರವಾರ ನಿಮ್ಮ ತಂಗಿ ಮದುವೆ ನಡೀತಲ್ಲ, ಆ ಮದುವೆ ನಿಮ್ಗೆ ಇಷ್ಟನಾ? ಹಾಗಂದ್ರೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ಬೋದಲ್ವಾ? ನಿಮ್ಗೆ ಏನ್ರಿ ಕಷ್ಟ? ನನಗೇನಿಲ್ಲ, ನಿಮ್ಗೆ ಇಷ್ಟನಾ ಅಂತ ಕೇಳಿದೆ. ಇದು ನಮ್ಮಿಷ್ಟದ ಪ್ರಶ್ನೆ ಅಲ್ಲ ರೀ, ದೇವ್ರ ವಿಚಾರ ಬಿಡಿ, ನಿಮ್ಗೆ ಇಷ್ಟನಾ? ನೋಡ್ರಿ, ದೇವ್ರ ಇಷ್ಟನೇ ನಮ್ಮ ಊರ್ನವ್ರ ಇಷ್ಟ, ಊರ್ನವ್ರ ಇಷ್ಟನೇ ನಮ್ಮಿಷ್ಟ. ಹಾಗಲ್ಲ ಮಂಜುಳಾ, ನೀವು ಇದೇ ರೀತಿ ದೇವ್ರನ್ನ ಮದುವೆ ಆದವರಲ್ವಾ, ಖುಷಿಯಾಗಿದ್ದೀರಾ? ಇಲ್ಲ. ಹಾಗಾದ್ರೆ ನೀವ್ಯಾಕೆ ಇದನ್ನ ಬೇಡ ಅನ್ಬಾರ್ದು? ದೇವ್ರ ಇಷ್ಟ ಅಂದ್ರೆ ಕೆಟ್ಟದಾಗಬಾರ್ದಲ್ವಾ? ನಿಮ್ಗೆ ಒಳ್ಳೇದಾಗಿದ್ಯಾ? ಮತ್ತೆ ಅದೆಲ್ಲ ಗೊತ್ತಿಲ್ಲ, ದೇವ್ರು ಹೇಳ್ದಂಗೆ ನಡ್ಕೋತೀವಿ. ದೇವ್ರು ಎಲ್ಲಿ ಹೇಳಿದಾನೆ? ಹಾಗೆ ಹೇಳಿದಾನೆ ಅಂತ ದೇವ್ರ ಹೆಸರಲ್ಲಿ ಸುಳ್ಳು ಹೇಳಿ ನಿಮ್ಗೆಲ್ಲ ಮೋಸ ಮಾಡ್ತಿದ್ದಾರೆ. ಹೋಗ್ಲಿ ಬಿಡ್ರಿ, ಮೋಸ ಮಾಡ್ದವ್ರು ಅನ್ಭವಿಸ್ತಾರೆ. ದೇವ್ರ ಹೆಸರು ಹೇಳ್ಕೊಂಡು ಯಾರ್ಯಾರೋ ದುಡ್ಡು ಮಾಡ್ತಿಲ್ವಾ? ಅವ್ರ ವಿಚಾರ ಬಿಡಿ, ನಿಮ್ಮ ವಿಚಾರ ಹೇಳಿ. ನೀವಾದ್ರೂ ನಿಮ್ಮ ತಂಗಿಗೋಸ್ಕರ ಬೇಡ ಅನ್ಬೋದಲ್ವಾ? ಅವಳಿಗೇನಾದ್ರೂ ಶ್ರೀಮಂತರು ಸಿಕ್ಕಿದ್ರೆ
ಅವ್ನು ಒಳ್ಳೆಯವನಾಗಿದ್ರೆ ಕಡೆ ತನಕ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಅದನ್ನು ಬೇಡ ಅನ್ಲ. ಈ ರೀತಿ ಮದುವೆ ಆಗಿ ಚೆನ್ನಾಗಿರೋರು ಇದ್ದಾರೆ. ನಿಮ್ಮ ಮನೇಲಿ ಬೆಳೀತಿರೋ ಚಿಕ್ಕ ಹೆಣ್ಮಕ್ಳಿಗೋಸ್ಕರ ಯಾರ್ಯಾರೋ ಶ್ರೀಮಂತರು ಬರ್ತಾರೆ, ದುಡ್ಡು ಚೆಲ್ತಾರೆ, ದೇವ್ರ ಹೆಸರಲ್ಲಿ ತಾವು ಸುಖ ಪಡಿತಾರೆ. ನೀವು ಮಾಡ್ತಿರೋದು ಒಳ್ಳೆ ಬದುಕಲ್ಲ ಮಂಜುಳಾ. ಬ್ರೋಕರ್ನ ಕಿಸೆ ತುಂಬಿಸೋ ದುಡ್ಡಿಗೆ, ಮಾನ ಮರ್ಯಾದೆ ಇಲ್ದಿರೋ ಲಫಂಗರ್ ದುಡ್ಡಿಗೆ ನಿಮ್ಮನ್ನ ಯಾಕೆ ಹಾಳು ಮಾಡ್ಕೋತೀರಾ ಮಂಜುಳಾ? ಬ್ರೋಕರ್ನ ಕಿಸೆ ತುಂಬಿಸೋ ದುಡ್ಡಿಗೆ, ಮಾನ ಮರ್ಯಾದೆ ಇಲ್ದಿರೋ ಲಫಂಗರ್ ದುಡ್ಡಿಗೆ ನಿಮ್ಮನ್ನ ಯಾಕೆ ಹಾಳು ಮಾಡ್ಕೋತೀರಾ ಮಂಜುಳಾ? ರಾತ್ರಿನ ಮೆಚ್ಚಿದವನ ಅಥವಾ ಗಂಡಿನ ಬದಲಾಗಿ ಯಾರ್ದೋ ಲೋಫರ್ ಅಸ್ಕಿಲಿ ನೀವ್ಯಾಕೆ ಕಳಿತೀರಿ? ತಪ್ಪಲ್ವಾ? ನೋಡಿ ಮೇಡಮ್, ನನಗೂ ಓದಕ್ಕೆ ಬರುತ್ತೆ, ನಾನು ಪೇಪರ್ ಓದ್ತೀನಿ. ಈಗ ಮದುವೆಗೆ ಮುಂಚೆ ಹುಡುಗನು ಹುಡುಗಿನೂ ಒಟ್ಟಿಗೆ ಇರ್ಬೋದಂತಲ್ವಾ? ನೀವೇನಿದ್ರು ಬುದ್ಧಿವಾದ ಹೇಳೋದಿದ್ರೆ ಕಾನೂನು ಮಾಡಿದವ್ರಿಗೆ, ದೇವ್ರು ನಮ್ದವ್ರಿಗೆ ಹೇಳಕ್ ಬರ್ಬೇಡಿ. ಹೌದು, ಕಾನೂನು ತಂದಿದ್ದು ನೀವಿಷ್ಟಪಟ್ಟವ್ರ ಜೊತೆ ಇರ್ಲಿ ಅಂತ, ಯಾರ್ಯಾರ್ದ ಇಷ್ಟಕ್ಕೆ ಬಲಿಯಾಗಬೇಡಿ ಅಂತ ಅಲ್ಲ. ಒಂದ್ ರಾತ್ರಿ ನಿಮ್ ಜೊತೆ ಕಳೆದವನ್ಗೆ ಮಾರನೇ ದಿನ ನಿಮ್ ಮುಖ ಪರಿಚಯನೂ ಇರಲ್ಲ. ನಿಮಗ್ ಗೊತ್ತಿಲ್ವಾ? ನೀವು ದೇವ್ರು ಬಿಟ್ಟವ್ರಲ್ವಾ? ನೋಡಿ ಮಂಜುಳಾ, ನೀವು ಕಾನೂನು ತಿಳ್ಕೊಂಡಿರ್ತೀರಿ. ಇಂಥ ಮದುವೆ ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ನೋಡ್ರಿ, ನನಗಿದೆಲ್ಲ ಅರ್ಥ ಆಗಲ್ಲ. ಈಗ ನನ್ನ ತಂಗಿ ಇದಕ್ಕೆ ಖುಷಿಯಿಂದ ಒಪ್ಪಿದಾಳೆ. ನನ್ನ ಇಷ್ಟ ಅವಳಿಷ್ಟ ಆಗಲ್ಲ, ನಮ್ಮಿಬ್ರಿಷ್ಟ ಮನೆಯವ್ರಿಷ್ಟ ಆಗಲ್ಲ, ಮನೆಯವ್ರಿಷ್ಟ ಊರವ್ರಿಷ್ಟ ಆಗಲ್ಲ. ಮಂಜುಳಾ, ನಾ ನಿಮ್ಮ ತಂಗಿ ಕಲ್ಪನಾ ಹತ್ರ ಮಾತಾಡ್ಲಾ? ಮಾತಾಡ್ರಿ. ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಆಸೆನೂ ಈಡೇರಲ್ಲ. ನೀವಾದ್ರೂ ನಿಮ್ಮ ತಂಗಿಗೋಸ್ಕರ ಬೇಡ ಅನ್ಬೋದಲ್ವಾ? ಒಂದ್ ರಾತ್ರಿ ನಿಮ್ ಜೊತೆ ಕಳೆದವನ್ಗೆ ಮಾರನೇ ದಿನ ನಿಮ್ ಮುಖ ಪರಿಚಯನೂ ಇರಲ್ಲ. ನಿಮಗ್ ಗೊತ್ತಿಲ್ವಾ? ಚಂದ್ರಗಿರಿ ನಾಗಣ್ಣ ಯಮುನವ್ವ ದಂಪತಿ ಮಗಳು ಮಂಜುಳಾ ಹರಾಜು. ಬ್ಯಾಡಳ್ಳಿ ರವಿ ಅಣ್ಣ ಅವ್ರದ್ದು 60,000 ಒಂದ್ ಸರ್ತಿ, 63. ಕಂಕನಾಡಿ ಸಾವುಕಾರರದ್ದು 63, 65, 80,000. 80,000. ಮೈಸೂರು ಪಟೇಲ್ 275 ಒಂದ್ ಸರ್ತಿ, 75. ಕಂಕನಾಡಿ ಸಾವುಕಾರದ್ದು 75,000, ಕಂಕನಾಡಿ ಸಾವುಕಾರದ್ದು 75,000 ಒಂದ್ ಸರಿ. ಬೆಳ್ಳೂರು ಚಂದ್ರಣ್ಣ ಅವ್ರು 80,000, ಮಧುಗಿರಿ ಜನಾರ್ದನ 90. ಕಲ್ಪಿ, ಏ ಕಲ್ಪಿ,
ಕಲ್ಪಿ, ಏನಕ್ಕ? ಎದ್ದೇಳೆ ಎದ್ದೇಳೆ. ಏನಕ್ಕ? ಏನಕ್ಕ? ಈ ರಾತ್ರಿನೇ ಎಲ್ಲಾದ್ರೂ ಓಡೋಗಣ್ವಾ? ನಾನೇ ನಿನ್ನ ಸಾಕ್ತೀನಿ. ಏನ್ ಹೇಳ್ತಿದ್ಯಕ್ಕ ನೀನು? ಇವತ್ತು ರಾತ್ರಿನೇ ಹೋಗೋಣ. ಈ ಊರೇ ಬೇಡ ನಮ್ಗೆ. ಬೇಡ, ದೇವ್ರ ಹಾಕಿ ತೀರ್ಲಿ, ಆಮೇಲೆ ಬೇಕಿದ್ರೆ ಹೋಗೋಣ. ಅದಾಗೋ ಮೊದಲೇ ಹೋಗ್ಬೇಕು. ಬೇಡಕ್ಕ, ಇದೇ ರೀತಿ ಓಡ್ ಹೋಗಿದ್ದಕ್ಕೆ ಪಕ್ಕದ ಮನೆ ಮಾಧವಿ ಮನೆಗೆ ಬೆಂಕಿ ಬಿದ್ದಿತ್ತು. ಆಮೇಲೆ ದೇವ್ರ ನಮ್ಮನೆಗೂ ಬೆಂಕಿ ಹಾಕ್ತಾನೆ. ಬೇಡ. ಇಲ್ವೇ, ಮಾಧವಿ ಮನೆಗೆ ಬೆಂಕಿ ಹಾಕಿದ್ದು 3 ಜನ, ದೇವ್ರಲ್ಲ. ದೇವ್ರೇ ಬೆಂಕಿ ಹಾಕಿದ್ದು ಅಂತ ಅಮ್ಮ ಹೇಳಿದಾಳೆ ನಂಗೆ. ದೇವ್ರ ಹರಕೆ ಆಗೋವರೆಗೂ ಎಲ್ಲಿಗೂ ಹೋಗ್ಬಾರ್ದು. ನಾನು ಹೊರಡ್ತಾ ಇದ್ದೀನಿ. ಮನೆ ದೇವ್ರನ್ನ ಕೇಳಿ ಅವನ ಅನುಮತಿ ಕೊಟ್ರೆ ಹೆಂಡತಿ ಮಾತು ಅಗತ್ಯ ಇಲ್ಲ. ಏನು ಮನೆ ಇದು? ಸಾವಿಗೂ ಕಣ್ಣೀರು, ಹುಟ್ಟಿಗೂ ಕಣ್ಣೀರು, ದುಃಖಕ್ಕೂ ಕಣ್ಣೀರು, ಸುಖಕ್ಕೂ ಕಣ್ಣೀರು. ಗಂಡ ಮನೆಗೆ ಬಂದರೂ ಕಣ್ಣೀರು, ಹೋದರೂ ಕಣ್ಣೀರು. ಇದಪ್ಪ ಗಂಡನ ಮೇಲೆ ಪ್ರೀತಿ ಅಂದ್ರೆ. ಹೊರಗೆ ಕಾಲಿಡುವಾಗ ಕಣ್ಣೀರಲ್ಲಿ ಕಳಿಸ್ಕೊಟ್ರೆ ಉದ್ಧಾರ ಆಗ್ತಾರ ಹೇಳು? ಮನೆ ಅಂದ್ರೆ ಅಪಶಕ್ರದ ಬೆಕ್ಕಿನ ಗೂಡ ಹೋಗಿದೆ. ಅಪಶಕ್ನ ಅಳು ನಿಲ್ಸೆ, ನೀನು ಅಳು ನಿಲ್ಸು. ನಿನ್ ಗಂಡ ಸತ್ ಮೇಲೂ ಸ್ವಲ್ಪ ಬೇಕಾಗತ್ತೆ, ಇಟ್ಕೋ. ಈಗಲೇ ಕಣ್ಣೀರೆಲ್ಲ ಖಾಲಿ ಮಾಡಬೇಡ. ಅಲ್ಲ, ಗಂಡ ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ, ಒಳ್ಳೇದಾಗ್ಲಿ, ಕೆಲಸದಲ್ಲಿ ಯಶಸ್ಸು ಸಿಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ನಗನಗ್ತಾ ಕಳಿಸೋದು ಬಿಟ್ಟು ಕರ್ಮ ನಂದು.
ಮಗಳೇ ಎದ್ದೇಳು ಎದ್ದೇಳು ಎದ್ದೇಳು. ಯಾಕೆ ಮಗಳೇ? ಅಮ್ಮ ಹೇಳ್ಕೊಟ್ಲ? ಇಲ್ಲಪ್ಪ. ಅಪ್ಪ, ನೀವು ಚಂದ್ರಗಿರಿಗೆ ಹೋಗಬೇಡಿ. ಚಂದ್ರಗಿರಿ